ಸೊ ಗೈಸ್ ನಾಳೆ ಸುಧಾಕ ಮನೆಗೆ ಹೋಗಬೇಕು ಬಿಕಾಸ್ ಇನ್ನೊಂದು ಚಾಲೆಂಜ್ ತೊಗೊಂಡಿದ್ದೀವಿ. ಏನಂತಂದರೆ 100 ರೂಪೀಸ್ ಒಳಗಡೆ ಬಜೆಟಲ್ಲಿ ನಾವು ಐಟಮ್ಸ್ ತೊಗೋಬೇಕಾಗುತ್ತೆ. ಸೊ ಯಾರು ಜಾಸ್ತಿ ಐಟಮ್ಸ್ ತೊಗೋತಾರೋ ಅವರು ಆ ಒಂದು ಚಾಲೆಂಜ್ನ ವಿನ್ನರ್ ಆಗಿರ್ತಾರೆ. ಆ್ಯಂಡ್ ನಾನು ಡಿಮಾರ್ಟಲ್ಲಿ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಎಷ್ಟೆಷ್ಟು ಸಿಗುತ್ತೆ ಅಂದ್ಬಿಟ್ಟು. ಆ್ಯಂಡ್ 100 ರೂಪೀಸ್ ಒಳಗಡೆ ಮಾಡಬೇಕು ಅಂತ ಇದೆ. ಆ್ಯಂಡ್ ನೋಡೋಣ, ನಾಳೆ ಡಿಮಾರ್ಟ್ಗೆ ಹೋಗಿ ಚೆಕ್ ಮಾಡ್ತೀನಿ ಏನೇನು ಸಿಗುತ್ತೆ ಅಂದ್ಬಿಟ್ಟು. ಸೊ ಹೋಪ್ಫುಲಿ ಚಾಲೆಂಜ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಈ ಸಲ ಅಕ್ಕ ಅವರ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗಿ ನಾವು ಚಾಲೆಂಜಸ್ನ ಮಾಡಬೇಕಾಗತ್ತೆ. ಸೊ ಎಸ್, ಐಟಮ್ಸ್ ತೊಗೊಳ್ಳೋಣ. ಎಷ್ಟಿದೆ ಕಾಸ್ಟ್ ಚೆಕ್ ಮಾಡುವ. ಸೊ ಅದು ಬೇರೆ 100 ರೂಪೀಸ್ ಒಳಗಡೆ. ಓಕೆ ಗೈಸ್, ಈಗ ಸದ್ಯಕ್ಕೆ ನಾನು ಶಾಪಿಂಗ್ ಮಾಡ್ತೀನಿ. ಮಾಡಾದ್ಮೇಲೆ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಗೈಸ್ ಈಗ ಪ್ಲ್ಯಾನ್ ಚೇಂಜ್. ಇನ್ನೂ ಎಕ್ಸ್ಟ್ರಾ ಏನಾರು ಐಟಮ್ಸ್ ಬರುತ್ತೆ ನೋಡೋಣ. ಬಿಕಾಸ್ ಅವರು ಅಕ್ಕ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ನೋಡೋಣ ಏನಾದ್ರು ಸಿಕ್ಕುತ್ತೆ ಅಂದ್ಬಿಟ್ಟು. ಸೊ ಗೈಸ್ ಆಯಿತು, ಆ್ಯಂಡ್ ವಿ ಆರ್ ಗೋಯಿಂಗ್. ಸೊ ಗೊತ್ತಿಲ್ಲ ಅವರು ಎಷ್ಟು ಐಟಮ್ ತೊಗೊಂಡಿದ್ದಾರೆ ಅಂದ್ಬಿಟ್ಟು ಹೋಗಿ ಚೆಕ್ ಮಾಡಬೇಕು. ಫೈನಲಿ ಬಂದ್ವಿ. ಆ್ಯಕ್ಚುಲಿ ನಂದು ಲೇಟ್ ಆಗೋಯ್ತು. ಸೊ ಹತ್ತುತ್ತಾಯಿತು. ಮನೆಯೆಲ್ಲ ಫುಲ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅವ್ರು ಆ್ಯಕ್ಚುಲಿ ನಾನು ನೋಡಿರ್ತಾರೆ ಬಿಕಾಸ್ CC ಕ್ಯಾಮರಾ ಇದೆಯಲ್ವ. ಹಾಗೆ ನೋಡಿ ಎಲ್ಲ ಗ್ರೀನರಿ ಮಾಡಿಬಿಟ್ಟಿದ್ದಾರೆ ನೀಟಾಗೆ. ಇದೆ ಇಲ್ಲೇ ಬಿಡೋದಕ್ಕ. ಅದೆಲ್ಲ ಕಲಿತಾನೆ ಬುದ್ಧಿ. ಅಂದರೆ ಡೋರ್ ಲಾಕ್ ಮಾಡೋದು. ಬಾತ್ರೂಮ್ ಒಟ್ಟೋಗ್ಬಿಟ್ಟಿದ್ನಂತೆ ಗೈಸ್. ಸೊ ಈಗ ಅವನು ಮನೆ ಅವಂದೇ ಥರ ನೋಡಿ ಗೈಸ್. ನಿಧಾನ ಬಚ್ಚಿನು ಎಲ್ಗೋಗಿದ್ದ ಕಂದ? ವಾಶ್ರೂಮ್ಗೆ ಹೋಗಿದ್ದ. ವೆರಿ ಗುಡ್. ವಾಟರ್ ಹಾಕ್ದ ಫ್ಲಶ್ ಆನ್ ಮಾಡ್ದ್ಯಾ? ವೆರಿ ಗುಡ್. ಅಣ್ಣ ಇಲ್ಲ ಐತೆ. ಕಾಲೆಲ್ಲ ನೀಟಾಗಿ ಒರೆಸ್ಕೊ ಬರಬೇಕು. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಕನಸು ವ್ಲಾಗ್ ಮತ್ತೆ ನಂದು ಅಮ್ಮ ಸಾಗ. ಎಸ್, ಸೊ ಗೈಸ್ ಇವತ್ತು ಒಂದು ನ್ಯೂ ಚಾಲೆಂಜ್ ಜೊತೆಗೆ ಬಂದಿವಿ. ನ್ಯೂ ಅಂತ ಅಂದರೆ ಲಾಸ್ಟ್ ಟೈಮ್ ಕಲರ್ ಚಾಲೆಂಜಲ್ಲಿ ಒಂದಷ್ಟು ಇದನ್ನು ತೊಗೊಂಡು ಬಂದುಬಿಟ್ಟಿದ್ರು ಇವರು. ಜಸ್ಟ್ ನಾವೇನು 200 ರೂಪೀಸ್ ಒಳಗಡೆ ಬೈ ಮಾಡಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಬಟ್ ಆದರೆ ಇವರು ಅದಕ್ಕಿಂತ ಜಾಸ್ತಿ ಗ್ರಾಸರೀಸ್ನ ನಮ್ಮ ಮನೆಗೆ ತಲುಪಿಸಿದ್ದಾರೆ. ಸೊ ಅದಕ್ಕೆ ಈ ಸಲ ತುಂಬಾ ಕಂಡೀಷನ್ ಹಾಕಿ ಹೇಳಿರೋವಂಥದ್ದು. ಎಷ್ಟು ಅಂದರೆ ಸಿಂಪಲ್, ನೀವು ನಿಜವಾಗ್ಲೂ ನಂಬಲ್ಲ, ಜಸ್ಟ್ 100 ರೂಪೀಸಲ್ಲಿ ನಾವು ಐಟಮ್ಸ್ನ ತೊಗೊಂಡು ಬಂದಿದ್ದೀರಿ. ಸೊ ನಿಜವಾಗ್ಲೂ ನಾವೇನು ಗೊತ್ತಾ, ಆನ್ಲೈನಲ್ಲಿ ಆ್ಯಪ್ಸಲ್ಲಿ ಬಟ್ಟೆ ತೊಗೋಬೇಕು ಅಥವಾ ಏನೋ ಐಟಮ್ ತೊಗೋಬೇಕಾದ್ರೆ 100 ರೂಪಾಯಿ ಅಷ್ಟಲ್ಲ, 150 ರೂಪಾಯಿ ಅಷ್ಟಲ್ವ, 200 ರೂಪಾಯಿ ಅಷ್ಟಲ್ವ. ಸೊ ಈ ಥರ ನಾವು ಮಾಡಿ 100 ರೂಪಾಯಿ ಒಳಗಡೆ ಏನು ಸಿಗುತ್ತೆ ಅನ್ನೋದು. ಅದು ಬೇರೆ ಯಾರು ಜಾಸ್ತಿ ಐಟಮ್ಸ್ ತೊಗೊಬರ್ತಾರೋ ಅವರು ವಿನ್ನರ್ ಅಂತ ನಾವು ಮಾತಾಡ್ಕೊಂಡಿದ್ವಿ. ಮಜಾ ಏನು ಗೊತ್ತಾ, ಈ 100 ರೂಪಾಯಿ ಅನ್ನೋದು ನಮಗೆ ಅದ್ರ ವ್ಯಾಲ್ಯೂ ಗೊತ್ತು. ಆದರೆ ನಮ್ಮ ಮಕ್ಳುಗಳಿಗೆ ನಿಜವಾಗ್ಲೂ ಆ ವ್ಯಾಲ್ಯೂನೇ ಗೊತ್ತಿಲ್ಲ. ಜಸ್ಟ್ ಅಮ್ಮ 100 ರೂಪಾಯಿ, ಅಮ್ಮ ಜಸ್ಟ್ 100 ರೂಪಾಯಿ ಅಷ್ಟೇ ಅಲ್ವಾ, 200 ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅದರಿಂದ ಎಷ್ಟು ಐಟಮ್ಸು ಮನೆಗೆ ಯೂಸ್ ಆಗುತ್ತೆ, ನಮ್ಗೆ ಯೂಸ್ ಆಗುತ್ತೆ ಅನ್ನೋದನ್ನ ತೋರ್ಸೋದಕ್ಕೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಹೌದು, ಆಮೇಲೆ ನಾವು ತೊಗೋಬೇಕಾದ್ರೂ ಕೂಡ ಅನಿಸ್ತು, ಯಪ್ಪ ನಿಜವಾಗ್ಲೂ ನಮಗೆ ಈಗಲೇ ನಾವು ಹೇಳ್ತಾ ಇದ್ನಲ್ಲ, ನಾನು ಆನ್ಲೈನಲ್ಲಿ ಬುಕ್ ಮಾಡಬೇಕಾದ್ರೇ ಪ್ರಾಡಕ್ಟ್ಸ್ ಎಲ್ಲ ನೋಡ್ತಿದ್ರಿ, ಏನೋ ನಮ್ಗೆ ಇಷ್ಟ ಬಂದು ನಾವು ತೊಗೋತಿದ್ವಿ. ಬಟ್ ಕಂಡೀಷನ್ ಆಗಿ 100 ರೂಪಾಯಿ ಒಳಗಡೆ ಏನು ಸಿಕ್ಕುತ್ತೆ. ಆ್ಯಕ್ಚುಲಿ ಹೇಳ್ದಂಗೆ ನನಗೂ ಕೂಡ ಅಷ್ಟೇ, ಏನಪ್ಪ 100 ರೂಪಾಯಿ ಒಳಗಡೆ ಏನೂ ಸಿಕ್ಕಲ್ವಲ್ಲ. ಸೊ ನಾವು ಮಕ್ಳಿಗೆಲ್ಲ ಈಗಿನ ಕಾಲದಲ್ಲೇ ತಗೋ 50 ರೂಪಾಯಿ ಪಾಕೆಟ್ ಮನಿ, 100 ರೂಪಾಯಿ ತಗೋ, 150 ರೂಪಾಯಿ ತಗೋ, ಹಿಂಗೆ ಅಂತೀವಿ. ಬಟ್ ನಮಗೆಲ್ಲ ಒಂದು 10 ರೂಪಾಯಿನೂ ಕೊಡೋದು ಹೆಂಗಾಗಿ ಹೋಗಿತ್ತಂದರೆ 10 ರೂಪಾಯಿ ನಮ್ಗೆ ಎಷ್ಟೆಷ್ಟೋ ಸಿಕ್ತಿತ್ತು. ಈಗ ನಿಜವಾಗ್ಲೂ ದುಡ್ಡು. ಹೌದು, 100 ರೂಪೀಸ್ಗೆ ಎಷ್ಟು ವ್ಯಾಲ್ಯೂ ಇದೆ, ಎಷ್ಟೆಲ್ಲ ಐಟಮ್ ತಗೋಬಹುದು ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದ್ವಿ. ಸೊ ಈ ಒಂದು ಲಾಗ್ ನಿಮಗೆ ಯೂಸ್ಫುಲ್ ಆಗಿದ್ರೆ, ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂತ ಅನ್ಸಿದ್ರೆ
ಪ್ಲೀಸ್ ನಮ್ಮಿಬ್ರು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ತುಂಬ ಲ್ಯಾಕ್ ಮಾಡಲ್ಲ, ನಲ್ಲಿನಿ ಸ್ಟಾರ್ಟ್ ಮಾಡೋಣ. ಓಕೆನಾ? ಮೊದಲು ಇವರೇ ತೋರಿಸ್ಲಿ. ಓಕೆ, ಬಟ್ ವಿತ್ ಪ್ರೈಸನ್ನು ಮೆನ್ಷನ್ ಮಾಡಬೇಕು. ಓಕೆನಾ? ಸೊ ನಾನು ಅಷ್ಟೇ ವಿತ್ ಪ್ರೈಸ್ನು ಮೆನ್ಷನ್ ಮಾಡ್ತೀವಿ. ಇಬ್ರಿಗೂ ಗೊತ್ತಿಲ್ಲ ಏನು ತಂದಿದ್ದೀವಿ ಅಂತ. ಏನಾದರೂ ಸೇಮ್ ತಂದಿದ್ರು ಏನು ಮಾಡೋಕ್ಕಾಗಲ್ಲ. ಬಟ್ 100 ರೂಪೀಸ್ ಬಜೆಟ್ ನಮ್ಮದು. 100 ರೂಪೀಸ್ ಎಷ್ಟೆಲ್ಲ ಐಟಮ್ಸ್ ತೊಗೋಬೋದು ಅನ್ನೋದು. ಓಕೆನಾ? ಸೊ ಲೆಟ್ ಸ್ಟಾರ್ಟ್. ತುಂಬ ಲ್ಯಾಕ್ ಮಾಡಲ್ಲ, ಬನ್ನಿ ಫ್ರೆಂಡ್ಸ್. ನಾನು ಫುಲ್ 100 ರೂಪೀಸ್ ತಗೊಂಡು ಬಂದ್ಬಿಟ್ಟಿದ್ದೀನಿ. ಇವರು ನಾನು ಫ್ರೆಂಡ್ಸ್ 100 ರೂಪೀಸ್ ನಿಜವಾಗ್ಲೂ ನಾನು ತಗೊಂಡ್ಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಇಬ್ರು ಒಟ್ಟಿಗೆ ಅದ್ರ ಪ್ರೈಸ್ ಹೇಳ್ಬೇಕು. ಇಬ್ರು ಒಟ್ಟಿಗೆ ಒಂದೊಂದು ಐಟಮ್ಸ್ ನ ತೋರಿಸ್ತಾ ಹೋಗೋಣ. ನಾನು ಆಕ್ಚುಲಿ ಡಿ ಮಾರ್ಟ್ ಹೋಗಿ ನೋಡಿ ಚಿಲ್ಲೆ ತಗೊಂಡ್ಬಂದಿದ್ದೀನಿ. ನಾನು ಇದ್ರಲ್ಲಿ ತೋರಿಸ್ಕೊಂಡಿದ್ದೀನಿ ಗಾಯ್ಸ್. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಸೈಜ್ ಸಿಕ್ಕಾಕೊಂಡ್ಬಿಟ್ಟಿದೆ. ಓಕೆ, 1 2 3 ಗೋ. ಆಮೇಲೆ ಇನ್ನೊಂದು ಹೇಳ್ಬೇಕು, ನಿಜ ಈ ಸಲನೂ ನಾವಿಬ್ಬರು ಮಾತಾಡ್ಕೊಂಡಿಲ್ಲ. ನಿಮ್ ಇಷ್ಟಕ್ಕ ಏನಾದ್ರು ತಗೊಬನ್ನಿ, ನನ್ನ ಇಷ್ಟ. ಜಸ್ಟ್ 100 ರೂಪೀಸ್ ಅಲ್ಲಿ ಎಷ್ಟು ಐಟಮ್ಸ್ ಆಗುತ್ತೋ ಅಷ್ಟು ಐಟಮ್ಸ್ ನ ತರಬೇಕು ಅಂತ ಅಷ್ಟೇ ಪ್ಲಾನ್ ಆಗಿರೋದು. 100 ಯೂಸ್ಫುಲ್ ಐಟಮ್ಸ್. 100 ರೂಪೀಸ್ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ. ಓಕೆನಾ? ಸೊ ಇದು ಜಸ್ಟ್ 10 ರೂಪೀಸ್. ಜಸ್ಟ್ 10 ರೂಪೀಸ್ ಅಂತಾನು ಹೇಳಲ್ಲ, ನಾನು ಯೂಸ್ ಮಾಡಲ್ಲ. ಇದು 10 ರೂಪೀಸು. ಇದು ನಮ್ಗೆ ಎಷ್ಟೆಲ್ಲ ಯೂಸ್ ಬರುತ್ತೆ ಅನ್ನೋದು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಮ್ಯಾಚ್ ಬಾಕ್ಸ್. ಸೊ ನಾನು ಸೋಪ್ ಬಾಕ್ಸ್ ತಗೊಂಡಿದ್ದೀನಿ. ಇದಂತೂ ಬೇಕೇ ಬೇಕು. ಸೊ ಇದು ಬಂದು ನಂದು 15 ರೂಪಾಯಿ. ಇದು 10 ರೂಪೀಸ್, ಇದು 15 ರೂಪಾಯಿ. ಓಕೆನಾ ಗೈಸ್? ಫಸ್ಟ್ ಒನ್. ನನಗಂತೂ ನೀವೆಲ್ಲ ಸೋಪ್ ಬಾಕ್ಸ್ ಅಂತೀರ, ಬಿಕಾಸ್ ಮ್ಯಾಚ್ ಬಾಕ್ಸ್ ಎಷ್ಟು ಖಾಲಿ ಆಗೋಗ್ಬಿಡುತ್ತೆ. ಅದು ಬೇಗ ಇದು ಪ್ಲಾಸ್ಟಿಕ್. ಮ್ಯಾಚ್ ಬಾಕ್ಸ್ ಇಂದ ಅಡಿಗೆ ಅಂದ್ರೆ ಮ್ಯಾಚ್ ಸ್ಟಿಕ್ಸ್ ಎಲ್ಲ ಖಾಲಿ ಆಗ್ಬಿಡುತ್ತಪ್ಪ. ಮ್ಯಾಚ್ ಸ್ಟಿಕ್ಸ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಇವ್ರ ನಿಮ್ಮ ಮಾತು ಕೇಳ್ಬೇಡಿ, ಮ್ಯಾಚ್ ಸ್ಟಿಕ್ಸ್ ಖಾಲಿ. ಓಕೆ, ಫಸ್ಟ್ ಒನ್ ಐಟಮ್ಸ್ ಇದು. ಜೊತೆಗೆ ಫ್ರೆಂಡ್ಸ್ 100 ರೂಪೀಸ್ ಅಲ್ಲಿ ಯಾರು ಎಷ್ಟೆಲ್ಲ ತಗೊಂಡ್ಬಂದಿದ್ದಾರೆ ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಒನ್ ಇವ್ರದ್ದು 10 ರೂಪಾಯಿನಾ? 10 ರೂಪಾಯಿ. ನಂದು 15 ರೂಪಾಯಿ ಆಯ್ತು. ಇವಾಗ 100 ರೂಪಾಯಿ 15 ರೂಪಾಯಿ ಹೋದ್ರೆ ನಂದು 85 ರೂಪಾಯಿ ಇದೆ. ಇವ್ರದ್ದು 90 ರೂಪಾಯಿ ಇದೆ. ಸೊ ನೆಕ್ಸ್ಟ್ ಒನ್. 1 2 3 ಗೋ. ಇದು ಉಪ್ಪು ಹಾಕೋದು. ಆಕ್ಚುಲಿ ಇವ್ರದ್ದು ಹೆಂಗಿದೆ ಗೊತ್ತಾ? ಇವ್ರದೆಲ್ಲ ಏನು ಟೈಮ್ 2 months 3 months ಅಷ್ಟೇ. ನನ್ ನೋಡಿ ನನಗೆ ಹೇಳಬೇಕು ಕಮೆಂಟ್ಸ್ ಉಪ್ಪಾಕಕ್ಕೆ. ಆಕ್ಚುಲಿ ಇದಿಲ್ಲದೆ ಪಾತ್ರೆ ತಿಕ್ಕೋದು ಸ್ವಲ್ಪ ಕಷ್ಟ. ಅದು ನಾವು ಪಾತ್ರೆ ತಿಕ್ಕಕ್ಕೆ ಯೂಸ್ ಮಾಡ್ತಾ ಇದೀವಿ. ಸೊ ಇದ್ರದ್ದು ಪ್ರೈಸ್ ಬಂದು 10 ರೂಪೀಸ್. ಪರವಾಗಿಲ್ಲ, ಇವ್ರು ಕಮ್ಮಿ ತೊಗೊಂಡಿದ್ದಾರೆ. ನಂದೆಷ್ಟು ಗೊತ್ತಾ? 15 ರೂಪಾಯಿ. ಓಹೋ, 30 ರೂಪಾಯಿ ಟಮಾರ. 30 ರೂಪಾಯಿ ಹೋಯ್ತು. ಸೊ ನಂದು 20. ಅಂದ್ರೆ ನಿಮ್ದು ಎಷ್ಟಿದೆ? 80 ಇದೆಯಾ? 80 ರೂಪಾಯಿ ಇದೆ. ನಂದು 70 ರೂಪಾಯಿ ಇದೆ. 70 ರೂಪಾಯಿ ಗೈಸ್. ಸೊ ಇದು ಬಂದು 10 ರೂಪೀಸ್. ಸೊ ನಂದು 20 ರೂಪೀಸ್ ಆಯ್ತು. ಸೊ ನೆಕ್ಸ್ಟ್ ಒನ್. ಓಕೆ, 1 2 3 ಸ್ಟಾಪ್. ಗೈಸ್ ಎಸ್, ಪೆನ್ನು 5 ರೂಪೀಸ್ ಇದು. ಸೊ ನಂದು 25 ಆಯಿತು. ಓಕೆನಾ? ಸೊ ಇದನ್ನು ಯೂಸ್ ಬರುತ್ತೆ. ಸೊ ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಓಕೆನಾ? ಸೊ ನಂದು 10 ರೂಪಾಯಿ. 10 ರೂಪಾಯಿ ನಾಪ್ಕಿನ್. ಸೊ ನನ್ನ ಮಗನ ಗೊಣ್ಣೆ ತೆಗಿಯಕ್ಕಾಗುತ್ತೆ ಮಕ್ಕಳಿಗೆ ಅಂತಲ್ಲ, ನಾವು ಸಹ ಯೂಸ್ ಮಾಡ್ಬೋದು. ಇದು ಎಷ್ಟು ಯೂಸ್ಫುಲ್ ಇದೆ. ಬೇಗ ಆಗೋಗ್ಬಿಡುತ್ತೆ, ಬಟ್ ಇದಾಗಲ್ಲ. ಇದು ಆದ್ರೂ ಯೂಸಿಗೆ ಬರುತ್ತೆ ಅಲ್ವಾ? ನೀವೇ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಯೂಸಿಗೆ ಬರಲ್ಲ ಅಂತ ಅನ್ನೋದ್ರೆ ನಿಜ ಕನ್ಸಿಡರ್ ಮಾಡಲ್ಲ. ಓಕೆನಾ? ಸೊ ಯೂಸಿಗೆ ಬರುತ್ತೆ. ಸೊ ನಂದು 25 ಆಯ್ತು. ಸೊ 3 ಐಟಮ್ ಇಂದ 25 ಆಗಿದೆ. ನಂದು 3 ಐಟಮ್ ಇಂದ 40 ರೂಪೀಸ್ ಆಗಿದೆ. 40 in 60 ಇವ್ರದಷ್ಟೇ. ನಂದು 60 ಇದೆ. ಓಕೆ, ನೆಕ್ಸ್ಟ್ 1 2 3 ಗೋ. ಆದ್ರೆ ನಾನು ಇವಾಗ ತೆಗ್ದಿಲ್ವಲ್ಲ, ಏನ್ ಮಾಡೋದು? ಹಂಗಾರೆ ಇವ್ರು ಕ್ಯಾನ್ಸಲ್ ಅದು. ಓಕೆ, ಇದು 5 ರೂಪೀಸ್ ಯೂಸ್ಫುಲ್ ಇದೆ. ಇದು 10 ರೂಪೀಸ್ ಐಲೈನರ್. ಓಕೆನಾ? ಸೊ ಗರ್ಲ್ಸ್ ಎಲ್ಲರೂ ಯೂಸ್ ಮಾಡ್ಬೋದು. ಸೊ 10 ರೂಪೀಸ್ ಐಲೈನರ್. ಓಕೆನಾ? ಆಮೇಲೆ ಕೊಡ್ತೇನೆ. ಯಾವ್ದಂತ ಗೈಸ್, ಇವ್ರು ಕಡಿಮೆ ತಗೊಂಡ್ಬಂದಿದ್ದಾರೆ, ಅದಕ್ಕೆ ನನ್ನ ಪಾಕೆಟ್ ಒಳಗಡೆ ಕೈ ಹಾಕ್ತಿದ್ದಾರೆ. ಸೊ ನೆಕ್ಸ್ಟ್ ಒನ್ ಐಟಮ್ ಯಾವುದು ಲಾಸ್ಟ್ ಆಗೋಯ್ತಿರೋದಿದೆ. ಗಮ್. ಇದು ಲಾಸ್ಟ್ ಟೈಮ್ ನನಗೆ ಕೊಟ್ಟಿದ್ರು. ಗೈಸ್ ನೋಡಿ ಒಂದ್ ನಿಮಿಷ ನೋಡಿ. 200 ರೂಪಾಯಿ ಒಳಗಡೆ ಐಟಮ್ಸ್ ತಗೋಬರ್ಬೇಕಾದ್ರೆ ಸೇಮ್ ಇದು ಕೊಟ್ಟಿದ್ರು. ಮೋಸ ತಾನೆ? ಕೊಟ್ಟೆ ಇದನ್ನ ತಗೊಂಡಿದ್ದೀನಿ. ಹಂಗಾಗಿ
ಇದು 10 ರುಪೀಸು. ಅವ್ರ ಏರಿಯಾದಲ್ಲಿ ತೊಗೊಂಡಿದ್ದಕ್ಕೆ 20 ರುಪೀಸ್ ಆಗಿತ್ತು ಲಾಸ್ಟ್ ಟೈಮು, ಬಟ್ ನಮ್ಮ ಏರಿಯಾದಲ್ಲಿ 10 ರುಪೀಸ್. ಸೊ ಆ ಅಪ್ಪನ ಹತ್ರ ಎಷ್ಟು ಜಗಳ ಮಾಡಿದಾರೋ ಇದೆಲ್ಲ ತಗೊಳ್ಳೋದಕ್ಕೆ ದೇವ್ರಿಗೆ ಗೊತ್ತು. ಸೀರಿಯಸ್ಲಿ ಜಗಳ ಮಾಡಿಲ್ಲ, ಇದು ಜಸ್ಟ್ 10 ರುಪೀಸ್. ಸೊ ಗೈಸ್ ಗಮ್ ತಗೊಂಡೆ, ಇದು 10 ರೂಪಾಯಿ. ನಿಮ್ಮದು ಮುಗಿದೋಯ್ತಾ? ಇನ್ನೊಂದಿದೆ. ಇನ್ನೊಂದಿದೆಯಾ? ಓಕೆ, ಇದಾಯಿತು. ಸೊ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ತೋರಿಸ್ರಿ. ನನಗೆ ಇಲ್ಲ ಆಗೋಯ್ತು ಗೈಸ್. ಠಣ 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 ಎರೇಸರ್. ಎಸ್ ಎರೇಸರ್. ನಾನು ಎರೇಸರೇ ತಂದಿದ್ದೀನಿ, ಬಟ್ ಒಂದು ತೊಗೊಂಡಿದ್ದೀನಿ. ಯಾಕಂದ್ರೆ 100 ರುಪೀಸಲ್ಲಿ ಎಷ್ಟು ಬರುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಆಗುತ್ತೆ. ನಾನು 15 ರೂಪಾಯಿಗೆ ಇಷ್ಟು ಬಂತು. ಹಂಗಾದ್ರೆ ಲೆಕ್ಕ 1 ಐಟಮ್ 2 ಇನ್ನೂ ಹತ್ರ 5 ಐಟಮ್ ಇದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಸೊ ಗೈಸ್, ನಮ್ಮ ಚಾಲೆಂಜು 100 ರುಪೀಸಲ್ಲಿ ಎಷ್ಟು ಐಟಮ್ಸ್ ತರ್ಬೋದು ಅನ್ನೋದು. ಒಂದೇ 100 ರುಪೀಸ್ಗೆ ಒಂದು 10 ಐಟಮ್ ತಂದು ಇಡಿ ಅಂತ ನಾನು ಹೇಳಿರಲಿಲ್ಲ. ಸೊ ಹಾಗಾಗಿ ಇದು 5 ರುಪೀಸ್. ಸೊ ಗೈಸ್, ಇದೊಂದು ಲಾಸ್ಟ್ ಪ್ರಾಡಕ್ಟ್, ಲಾಸ್ಟ್ ಐಟಮ್ ನನ್ನ ಮುಗೀತು. ಡನ್ ಡಣ ಡನ್. ಆ್ಯಂಡ್ ಇದು 5 ರುಪೀಸ್ ಎರೇಸರ್. ನಂಬ್ತಿರೋ ಇಲ್ವೋ ಅದನ್ನ ಆಮೇಲೆ ತೋರಿಸೋರಂತೆ. ಸೊ ನಾನು ಇನ್ನು ಎಷ್ಟು ಐಟಮ್ಸ್ ತಂದಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ಲಾಸ್ಟ್ ಟೈಮು ಎಲ್ಲೋ ಬ್ಯಾಂಗಲ್, ಈಗ ರೆಡ್ ಅಷ್ಟೊಂದು ಕೊಡ್ತವ್ರೆ. ಅದು ಕಾಸ್ಟ್ಲಿ ಆಗಿತ್ತು. ಸೊ ಹಾಗಾಗಿ ಅದು ಕಾಸ್ಟ್ಲಿ ಇತ್ತು. ಇದು ಎಷ್ಟು ಗೊತ್ತಾ? 15 ರುಪೀಸ್ ಅಷ್ಟೇ. ಸೊ 1 ಡಜನ್ ಬ್ಯಾಂಗಲ್ಲು 15 ರುಪೀಸ್. ಇದನ್ನು ತೊಗೊಂಬಂದಿದ್ದೀನಿ. ಒಂದು ಐಟಮ್ ಎಕ್ಸ್ಟ್ರಾ ತಂದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಅಗೇನ್ ಕ್ಲಿಪ್. ಸೊ ಇದು ಸೀರಿಯಸ್ಲಿ ನಾನು ಹೊರಗಡೆನೇ ತೊಗೊಂಬಂದಿದ್ದು, ಇವತ್ತು ಬೈ ಮಾಡಿದ್ದು. ಇದೂ ಅಷ್ಟೇ 10 ರುಪೀಸ್. 2 ಐಟಮ್ ಎಕ್ಸ್ಟ್ರಾ. ದೆನ್ ನೆಕ್ಸ್ಟ್ ಈ ಕರಡಿ ಕೂದಲಿಗೆ ವಾಶ್ ಮಾಡಲಿ ಅಂತ ಇದು 1 ರೂಪಿನಾ? ಎಸ್, 1 ರೂಪಿನೇ. 1 ರೂಪಿ ಗಾಯ್ಸ್, 1 ರೂಪಿ. ಇದೊಂದು 3 ಐಟಮ್, ಓಕೆನಾ? ಅಗೇನ್ ಮ್ಯಾಚ್ ಬಾಕ್ಸ್ ತೊಗೊಂಡಿದ್ದೀನಿ. ಅದಿಲ್ಲ, ಕ್ಯಾಲ್ಕುಲೇಟ್ ಇಲ್ಲ ಗೈಸ್. ಓಕೆ, ಮ್ಯಾಚ್ ಬಾಕ್ಸ್ ತಗೊಂಡಿದ್ರೆ ಕ್ಯಾಲ್ಕುಲೇಟ್ ಆಗುತ್ತಾ? ಅವ್ರ ಮಗನೇ ಕೇಳ್ತೀನಿ, ಹೇಳ ನೋಡಿ. ಮಗ ನನ್ ಪರ ಕ್ಯಾಲ್ಕುಲೇಟ್ ಆಗ್ತಿತ್ತು, ಬಟ್ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ಸ್ಮಾಲು ಬಿಗ್ ಎರಡು ತೊಗೊಂಡಿದ್ದೀನಿ. ಒಂದೇ ತೊಗೊಂಡಿದ್ರೆ ಇನ್ನೂ 10 ರುಪೀಸ್ ಮಿಕ್ಕಿರೋದು. ಅದಕ್ಕೂ ಬೇರೆ ಏನಾದ್ರು ತರ್ಬೋದು. ಅದು ಮರಿಯಾಕ್ಬಿಟ್ಟಿದೆ ಗೈಸ್. ಸೊ ನೆಕ್ಸ್ಟ್ ಒನ್ ಇಯರಿಂಗ್ಸ್. ಸೊ ಅಗೇನ್ ಇಯರಿಂಗ್ಸ್ ತೊಗೊಂಬಂದಿದ್ದೀನಿ. ಇದು 10 ರುಪೀಸ್ ಗೈಸ್. ಇದರಲ್ಲಿ ಓಪನ್ ಮಾಡಿ ತೋರಿಸಿದ್ದಾರೆ, ಬಟ್ ಇದು ಗೊತ್ತಾಗ್ತಿಲ್ಲ. ಇದನ್ನು ಅಷ್ಟೇ 10 ರುಪೀಸ್, ಓಕೆನಾ? ಲಾಸ್ಟ್ ಒನ್ ಹ್ಯಾಪಿಡೆಂಟ್. ಇದರಲ್ಲಿ ಚಾಕ್ಲೇಟ್ಸ್ ತರ್ಬೋದಿತ್ತು, ಬಟ್ ಹ್ಯಾಪಿಡೆಂಟ್ ತಂದಿದ್ದೀನಿ. ಇದು 1 ರೂಪಾಯಿ. ಸೊ 1 ರೂಪಾಯಿದು ಇದು 3 ಪ್ಲಸ್ ಇದು. ಸೊ ಗೈಸ್, ತುಂಬಾ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಇಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಅವ್ರನ್ನೂ ಸೇರಿಸ್ಕೊಂಡು ಒಂದು ಗೇಮ್ ಆಡ್ತೀವಿ. ಇದು ಚಾಲೆಂಜ್ನ ಮುಗಿಸ್ಕೊತಾ ಇದ್ದೀವಿ. ಸೊ ಇಷ್ಟು ಐಟಮ್ಸು ನಾನು 15 ಐಟಮ್ಸ್ಗೆ 100 ರುಪೀಸ್ ಖರ್ಚು ಮಾಡಿ 15 ಐಟಮ್ಸ್ ತಂದಿದ್ದೀನಿ. ಸೊ ನಾನು ಇಲ್ಲೇ ಇದೆ. ಸೊ ಇದು ಆ್ಯಕ್ಚುಲಿ ಪಿನ್ ನಾನು ಬಂದು ಹೊರಗಡೆ ತೊಗೊಂಡಿದ್ದು. ಡಿ ಮಾರ್ಟಲ್ಲಿ 93 ರುಪೀಸ್ ಆಗಿದೆ. ಸೊ ನಂದು 8 ಐಟಮ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ಮಗ ಇಲ್ಲಿ ಇವನ್ ತೀಟೆ ಮಾಡ್ತಿದ್ದಾನೆ. ಸೊ ಎಸ್, ಇವತ್ತಿನ 100 ರೂಪಾಯಿ ಒಳಗಡೆ ಬಜೆಟ್ನ ವಿನ್ನರ್ ಇಸ್ ನನ್ ಅದರ್ ದೆನ್ ನಾನು ಅಲ್ಲ, ಸುಧಾಕಾ. 100 ರುಪೀಸ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸೊ ಈ ಒಂದು ಚಾಲೆಂಜಸ್ನ ನಾವು ಮಾಡ್ತಿರೋದು ಸೊ ಆಬ್ವಿಯಸ್ಲಿ 100 ರುಪೀಸ್ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಾಯ್ತಲ್ಲ ಗೈಸ್. ಪ್ಲೀಸ್ ಯಾರೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಸೊ 1 ರೂಪಾಯಿನೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ಈಗಿನ ಕಾಲದಲ್ಲಿ 100 ರೂಪಾಯಿಗೆ ಏನಪ್ಪ ಸಿಕ್ಬಿಡುತ್ತೆ ಅನ್ನೋರ ಮಧ್ಯೆ ಇಷ್ಟೆಲ್ಲ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀವಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇನ್ನಷ್ಟು ಮುಂದೆ ಬೇರೆ ಬೇರೆ ಚಾಲೆಂಜಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀವಿ. ಸೊ ಪ್ಲೀಸ್ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಕನಸು ವ್ಲಾಗ್ ಮತ್ತು ಅಮ್ಮ ಸಾಗ. ಸೊ ಓಕೆ, ವಿಲ್ ಸೇ ಬಾಯ್. ಓಕೆ ಗೈಸ್, ಬಾಯ್.